ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ. ಸೊ ಇವತ್ತು ನಮ್ಮ ಇಂಡಿಯಾದ ಲಾಸ್ಟ್ನೇ ಮ್ಯಾಚು ಲೀಗ್ನಾಗ. ಅದು ಯಾರ ಜೊತೆ ಅಂದ್ರೆ ಇಂಡಿಯಾ ಟೇಕಿಂಗ್ ಆನ್ ನ್ಯೂಜಿಲ್ಯಾಂಡ್. ಇವತ್ತು ಒಂಥರ ಬಲಶಾಲಿಗಳ ಅಂಬಟ್ ಅಂತ ಹೇಳ್ಬೇಕು. ಯಾಕಂದ್ರ ಈ ಕಡೆ ನಮ್ಮ ಇಂಡಿಯಾ ಟೀಮ್ ಹೆವಿ ಸ್ಟ್ರಾಂಗ್ ಐತಿ, ಈ ಕಡೆ ನ್ಯೂಜಿಲ್ಯಾಂಡ್ ಟೀಮ್ ಸ್ಟ್ರಾಂಗ್ ಐತಿ. ಸೊ ನಮ್ಮ ಇಂಡಿಯಾ ಟೀಮ್ ಏನೈತಿ, ಒಂದು ವಾರದ ರೆಸ್ಟ್ ಆದ್ಮೇಲೆ ಮತ್ತ ಮ್ಯಾಚ್ ಆಡ್ಲಾದೈತಿ. ಅದಕ್ಕರ ಈ ಕಡೆ ಆ ಪಾಕಿಸ್ತಾನ ಎಲ್ಲ ಹೊರಗೆ ಹೋಯ್ತಲ್ಲ, ಅದು ಅವ್ರು ಹೊಡೆದ ಕಳಿಸಿ ಒಂದ್ ವಾರ ಆರಾಮ್ ರೆಸ್ಟ್ ತಗೊಂಡ ಮತ್ತ ಕಮ್ಬ್ಯಾಕ್ ಮಾಡತ್ತಾರ ಇದು ಲಾಸ್ಟ್ನೇ ಮ್ಯಾಚಿಗೆ. ಸೊ ಈ ಕಡೆ ನ್ಯೂಜಿಲ್ಯಾಂಡ್ದವ್ರು ಏನೈತಿ, ಮೊನ್ನೆ ಇವ್ರು ಹೊಡೆದ, ಯಾರು ಬಾಂಗ್ಲಾದೇಶ ಅವ್ರನ್ನ ಹೊಡೆದ, ಇವರು ಬರ್ಲತ್ತಾರ ನಮ್ಮ ಇಂಡಿಯಾದವ್ರ ಜೋಡಿ ಆಡ್ಲಕ್ಕ. ಸೊ ಇವತ್ತು ನಿಮ್ಗೆ ಗೊತ್ತೈತಿ, ಇವತ್ತಿನ ಮ್ಯಾಚ್ನಾಗ ಯಾರು ಗೆಲ್ತಾರೋ ಅವರು ಹೋಗಿ ಆಸ್ಟ್ರೇಲಿಯಾದವ್ರ ಜೊತೆ ಆಡ್ಬೇಕಾಕತಿ ಸೆಮಿಫೈನಲ್. ಯಾರು ಸೋಲ್ತಾರೋ ಅವರು ಸೌತ್ ಆಫ್ರಿಕಾದವ್ರ ಜೊತೆ ಸೆಮಿಫೈನಲ್ ಆಡ್ಬೇಕಾಕತಿ. ಸೊ ನಮ್ಮ ಇಂಡಿಯಾ ಗೆದ್ದು ಆಸ್ಟ್ರೇಲಿಯಾ ಹಾಕಾರೋ ಏನ್ ಮಾಡ್ತಾರೋ, ಗೆಲ್ಬೇಕು, ಆಸ್ಟ್ರೇಲಿಯಾದವ್ರ ಹೊಡಿಬೇಕು, ಅದ ನಮ್ ಮುಂದಿರೋ ಗುರಿ. ಅದಕ್ಕೆ ಅನ್ಸ್ಬಾರ್ದು ನಮ್ಮ ಟೀಮ್ ಇಂಡಿಯಾ ಗೆದ್ದು ಸೆಮಿಫೈನಲ್ಗೆ ಹೋಗಿ ಆಸ್ಟ್ರೇಲಿಯಾದವ್ರ ಹೊಡೆದು ಫೈನಲ್ಗೆ ಹೋಗ್ಬೇಕು. ಅದಕ್ಕಿಂತ ಖುಷಿ ನಮ್ಗೆ ಯಾವುದೂ ಇಲ್ಲ. ಎಟ್ ಕಡೆ ಆಸ್ಟ್ರೇಲಿಯಾದವ್ರು ಅವ್ರು ಬರೋಬ್ಬರಿ ಲೆಕ್ಕ ಸುತ್ತ ಮಾಡಕ್ ಅವ್ರದ್ದು. ಸೊ ನಮ್ಮ ಟೀಮ್ ಇಂಡಿಯಾ ಅದ ಹಾದಿ ಒಳಗಿರ್ತೈತೆ ಅಂತ ಅನ್ಕೋತೀವಿ. ಸೊ ಇವತ್ತಿನ ಮ್ಯಾಚಿನ ವಿಚಾರಕ್ಕೆ ಬಂದ್ರೆ, ಈ ಮ್ಯಾಚ್ ನಡೀತಾ ಇರೋದು ದುಬೈನ ಮೇನ್ ಸ್ಟೇಡಿಯಂ ಒಳಗೆ ನಡೀಲತ್ತೈತಿ. ಈ ಸ್ಟೇಡಿಯಂ ಬಗ್ಗೆ ನಿಮ್ಗೆ ಗೊತ್ತೈತಿ, ಹೆವಿ ಲಾರ್ಜ್ ಸ್ಟೇಡಿಯಂ. ಇಲ್ಲಿ ನಾವು ಆರಾಮ್ ಬಂದ್ ಕೂಡಲೇ ಸಿಕ್ಸ್ ಪೂರ ಎತ್ತಿ ಅನ್ಕೊಳಕ್ ಎಂದೂ ಆಗಂಗಿಲ್ಲ. ಬಂದ್ ಕೂಡಲೇ ಇಲ್ಲಿ ಯಾರು ಸ್ಟ್ರೋಕ್ ಪ್ಲೇಯರ್ಸ್ ಯಾರು ಕುಟು ಆಡ್ತಾರೋ ಅವ್ರಿಗೆ ಹೆವಿ ಹೆಲ್ಪ್ ಐತಿ ಈ ಪಿಚ್ನಾಗ. ಇದಕ್ಕೆ ಸಿಕ್ಸ್ ಅಪ್ ಹೊಡಿ ಬಟ್ ಭಾಳ ಈಸಿ ಅಲ್ಲ. ಬರೇ ಒಂದೆರಡು ಆಡೋರ್ಗೆ ಭಾಳ ಹೆಲ್ಪ್ ಐತಿ. ಇಲ್ಲಿ ಬಂದ್ರೆ ಫಸ್ಟ್ ಸೊ ಹೆವಿ ರನ್ ಸ್ಕೋರ್ ಆಗೋದು ಪಿಚ್ ಅಲ್ಲಿದು. ಸೊ ದೊಡ್ಡ ಪಿಚ್ ಐತಿ, ಅದಕ್ಕೆ ರನ್ ಹೊಡಿ ಭಾಳ ಕಷ್ಟ ಆಕತಿ. ಸೊ ಅದಕ್ಕೆ ಇಲ್ಲಿ ಟಾಸ್ ಗೆದ್ದವ್ರ ಏನೈತಿ, ಚೇಜಿಂಗ್ ಇಳೋದು ಭಾಳ ಇದು. ಎದಕ್ಕಾರ ಇಲ್ಲಿ ಚೇಂಜ್ ಮಾಡಿದವ್ರೆ ಹೆಚ್ಚಿನ ಮ್ಯಾಚ್ ಗೆದ್ದಾರು. ನಮ್ಮ ನೋಡಿರ್ಬೋದು ನೀವು, ನಮ್ಮ ಇಂಡಿಯಾ ಆಡಿದ 2 ಮ್ಯಾಚ್ ನೋಡಿದ್ರೆ ಚೇಂಜ್ ಮಾಡಿದವ್ರು ನಮ್ಮ ಇಂಡಿಯಾದ 2 ಮ್ಯಾಚ್ ಗೆದ್ದಾರು. ಇದು ಸ್ವಲ್ಪ ಕಷ್ಟಪಟ್ಟು ಗೆದ್ದಾರು. ಅದಕ್ಕೆ ಟಾಸ್ ಗೆದ್ದವ್ರು ಇಲ್ಲಿ ಸೀದಾ ಚೇಜಿಂಗ್ ಅಂತ ಹೇಳ್ತಾರೋ. ಸೊ ನಮ್ಮ ಇಂಡಿಯಾ ಟೀಮ್ ಬ್ಯಾಟಿಂಗ್ ಒಳಗ ಮತ್ತೆ ಚೇಜಿಂಗ್ ಬಂದ್ರು ಆಡ್ತಾರೋ, ಫಸ್ಟ್ ಬ್ಯಾಟಿಂಗ್ ಬಂದ್ರು ರನ್ಸ್ ಕಲೆ ಮಾಡಿದ್ರಾಗ ಸ್ಟ್ರಾಂಗ್ ಅದಾರು. ಸೊ ನಮ್ಮ ಅಂಜು ಅವಶ್ಯಕತೆ ಇಲ್ಲ. ಇದಕ್ಕರ ಚೇಜಿಂಗ್ ಬಂದ್ರು ಆಡ್ತಾರೋ ಮತ್ತೆ ಬ್ಯಾಟಿಂಗ್ ಬಂದ್ರು ಆಡ್ತಾರೋ. ಸೊ ಅದಕ್ಕೆ ಯಾವ ಅಂಜು ಅವಶ್ಯಕತೆ ಇಲ್ಲ. ಮತ್ತಿನ್ನ ಇವತ್ತು ನಮ್ಮ ಗೇಮ್ ಪ್ಲಾನ್ ಪವರ್ಡ್ ಬೈ ಕ್ರಿಕೆಟ್ ಟಾಕ್ ಶೋ. ಇಂಡಿಯಾದ ಗೇಮ್ ಪ್ಲಾನ್ ಕಡೆ ಬಂದ್ರೆ, ನಮ್ಮ ಇಂಡಿಯಾ ಗೇಮ್ ಪ್ಲಾನ್ ಇವತ್ತು ಏನ್ ಇರ್ತೈತಪ್ಪ ಅಂದ್ರೆ, ಅದು ಬಂದು ಅವಕಾಶ ಸಿಗ್ಲಾರ್ದವ್ರಿಗೆ ಅವಕಾಶ ಕೊಡೋದು. ಅಂದ್ರೆ ಈ ರಿಷಬ್ ಪಂತ್ ಮತ್ತೆ ಹರ್ಷದೀಪ್ ಸಿಂಗ್ ಏನಂತಾರಲ್ಲ, ಇವ್ರಿಗೆ ಚಾನ್ಸ್ ಕೊಡ್ತಾರೆ ಇವತ್ತ ಆಟಕ್ಕ. ಮತ್ತ ಈ ಕಡೆ ರೋಹಿತ್ ಶರ್ಮಾ ಅವ್ರೇನ್ ಆಡ್ತಾರಲ್ಲೋ ಗೊತ್ತಿಲ್ಲ, ಅದು ಪಕ್ಕ ಇಲ್ಲ. ಆಡ್ಬೋದು, ಇಲ್ಲಿ ಕರೆ ಇಲ್ಲ, ಅದು ಗೊತ್ತಿಲ್ಲ. ಮಾನ್ಯ ರಿಪೋರ್ಟ್ಸ್ ಬಂದಕರೆ ನಮ್ KL ರಾಹುಲ್ ಅವ್ರು ಹೇಳಿದ್ರಲ್ಲ, KL ರಾಹುಲ್ ಅವ್ರು ಹೇಳಿದ್ರು ರೋಹಿತ್ ಶರ್ಮಾ ಮತ್ತು ಮೊಹಮ್ಮದ್ ಶಮಿ ಅವ್ರಿಗೆ ಏನಾಗಿಲ್ಲ, ಅವ್ರೆಲ್ಲ ಶುದ್ಧ ಇದಾರ್ತಾನ. ನನಗ ಒಂದ್ ಸ್ವಲ್ಪ ಸಮಾಧಾನ ಆದಂಗ. ಎದಕ್ಕರ ಅವ್ರೆಬ್ರು ಶುದ್ಧ ಇದ್ರ ಆಡ್ತಾರೋ, ನಮ್ಮ ರೋಹಿತ್ ಶರ್ಮಾ ಅವರು ಆಡ್ಬಹುದು ಅನಿಸ್ತೈತಿ. ಈ ಕಡೆ ಐತಿ ಈ ರಿಷಬ್ ಪಂತ್ ಮತ್ತು ಹರ್ಷದೀಪ್ ಸಿಂಗ್ ಅವ್ರ ಚಾನ್ಸ್ ಸಿಗೋ ಸಾಧ್ಯತೆ ಐತಿ ಇವತ್ತ. ಸೊ ನೋಡ್ ಅವ್ರು ಬಂದ್ರು ಹೆಂಗ್ ಟೀಮ್ ನಾಗ ಪರ್ಫಾರ್ಮ್ ಮಾಡ್ತಾ ಇರ್ತೇವೆ, ಕಾಯ್ಕೊಂಡ್ ಕೂತಿ ನೋಡ್ ಹೆಂಗ್ ಆಡ್ತಾ ಇರ್ತೇವೆ. ಸೊ ನಮ್ಮ ನೆಕ್ಸ್ಟ್ ಪ್ಲೇಯಿಂಗ್ ಇಲ್ವನ್, ನಮ್ಮ ಇಂಡಿಯಾ ಟೀಮ್ ಪ್ಲೇಯಿಂಗ್ ಇಲ್ವನ್ ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ. ಇಂಡಿಯಾ ಟೀಮ್ ಪ್ಲೇಯಿಂಗ್ ಇಲ್ವನ್ ಹೆಂಗಿರುತ್ತೆ ಅಂದ್ರೆ, ಓಪನಿಂಗ್ ಒಳಗೆ ರೋಹಿತ್ ಶರ್ಮಾ ಆಡಿದಾರೆ, ರೋಹಿತ್ ಶರ್ಮಾ ಅವ್ರು ಆಡ್ತಾರೋ. ರೋಹಿತ್ ಶರ್ಮಾ ಆಡ್ತಾ ಅನ್ಕೊಂಡ್ ಪ್ಲೇಯಿಂಗ್ ಇಲ್ವನ್ ಕೊಡ್ಲಾತ್ನಿ. ಓಪನಿಂಗ್ ಒಳಗೆ ರೋಹಿತ್ ಶರ್ಮಾ ಅವ್ರ ಶುಭಮನ್ ಗಿಲ್ ಅವ್ರು ಇದ್ದೇ ಇರ್ತಾರೋ. ಇನ್ನು 3ನೇ ನಂಬರ್ ನಮ್ಮ ಕಿಂಗ್ ಕೊಹ್ಲಿ ಇದ್ದೇ ಇರ್ತಾರೋ. ಅವ್ರು 300ನೇ ODI ಮ್ಯಾಚ್ ಆಗ್ತಿದ್ವು. ಸೊ ಅವ್ರಿಗೆ ಈ ಮ್ಯಾಚ್ನಾಗ ಒಂದು 300 ಮ್ಯಾಚ್ ಮೆಮೊರೇಬಲ್ 100 ಬರ್ಲಿ ಅಂತ ಆಶಿಸ್ತೀವಿ. ಆದ್ರೆ ಒಂಥರ ಸ್ಪೆಷಲ್ ಆಗಿರ್ತತೆ. ಅದಕ್ಕೆ ಇನ್ನು 4ನೇ ನಂಬರ್ ಏನಂತ ಶ್ರೇಯಸ್ ಅಯ್ಯರ್ ಇರ್ತಾರೋ. 5ನೇ ನಂಬರು ಬಂದು ಇಲ್ಲಿ ರಿಷಬ್ ಪಂತ್, KL ರಾಹುಲ್ ಅವ್ರು ಆಡ್ತಾರೋ. ಇಫ್ ರೋಹಿತ್ ಶರ್ಮಾ ಅವ್ರು ಆಡ್ಲಿಕ್ಕಾರ ಈ ಜಾಗದಾಗ ರಿಷಬ್ ಪಂತ್ ಅವ್ರು ಆಡ್ತಾರೋ, ಮತ್ತು ಓಪನಿಂಗ್ ಒಳಗೆ KL ರಾಹುಲ್ ಅವ್ರು ಆಡ್ತಾರೋ. ಸೊ 2 ತರ ಹೇಳಿ. ಮತ್ತೆ 6ನೇ ನಂಬರ್ ಏನಂತೆ ಅಲ್ಲಿ ಯಾವುದೇ ಚೇಂಜ್ ಇರಂಗಿಲ್ಲ. ಅಲ್ಲಿ ಬಂದು ಹಾರ್ದಿಕ್ ಪಾಂಡ್ಯ ಅವ್ರು ಆಡೇ ಆಡ್ತಾರೋ. 7ನೇ ನಂಬರ್ ಬಂದು ಅಕ್ಷರ್ ಪಟೇಲ್ ಅವ್ರು ಆಡ್ತಾರೋ. 8ನೇ ನಂಬರು ಹರ್ಷದೀಪ್ ಸಿಂಗ್ ಅವ್ರು ಆಡ್ತಾರೋ. 9ನೇ ನಂಬರು ಕುಲ್ದೀಪ್ ಯಾದವ್ ಆಡ್ತಾರೋ. 10ನೇ ನಂಬರು ಇಲ್ಲಿ ಬಂದು ನಾನಸ್ ಮಟ್ಟಿಗೆ ರಾಣಾ ಆರ್ಮಿ ಅಂದ್ರೆ ಹರ್ಷಿತ್ ರಾಣಾ. ಇನ್ನು 11 ನಂಬರ್ ಏನೈತಿ, ಇಲ್ಲಿ ಒಂದು ಹರ್ಷದೀಪ್ ಸಿಂಗ್ ಅವರು. ಮೊಹಮ್ಮದ್ ಶಮಿ ಅವ್ರು ಇವತ್ತು ಆಡೋ ಸಾಧ್ಯತೆ ಭಾಳ ಕಮ್ಮಿ ಐತಿ. ಅದಕ್ಕೆ ಮಾನ್ಯ ಅವ್ರಿಗೆ ನೀ ಇಂಜುರಿ ಅಂದ್ರೆ ನಿಗಲ್ಲೇನ ಆಗೈತತ್ತ. ಅದಕ್ಕೆ ಮಾನ್ಯ ಬಾಯ್ಲಿಂಗ್ ಮುಂದೆ ಸ್ವಲ್ಪ ಕಷ್ಟಪಟ್ಟರು. ಸೊ ಅವ್ರನ್ನ ಇವತ್ತು ನಮ್ಮ ಇಂಡಿಯಾ ಟೀಮ್ ಅವ್ರ ಮೇಲೆ ಏನೋ ರಿಸ್ಕ್ ತಗೊಳಕ್ ಹೋಗಲ್ಲ. 1 ಮ್ಯಾಚ್ ರೆಸ್ಟ್ ಕೊಟ್ಟು ಅದೇನು ಇವತ್ತು ಗೆಲ್ಲಬೇಕು ಸೋಲಬೇಕು ಅನ್ನೋ ಮ್ಯಾಚ್ ಏನಲ್ಲ, ಅಷ್ಟು ಇಂಪಾರ್ಟೆಂಟ್ ಮ್ಯಾಚ್ ಏನಲ್ಲ. ಸೊ ಅದಕ್ಕೆ ರಿಸ್ಕ್ ತಗೊಳಕ್ ಹೋಗಲ್ಲ. ಸುಮ್ಮನೆ ಇವ್ರಿಗೆ ರೆಸ್ಟ್ ಕೊಟ್ಟು ತಗೊಳಪ್ಪ ನೀನ್ ನೆಕ್ಸ್ಟ್ ಮತ್ತೆ ಸೆಮಿಫೈನಲ್ದಾಗ ಬರ್ಲಾಕೈತೆ ಅಂತ ಹೇಳಿದ್ರು ನಮ್ಮ ಶಮಿ ಅವ್ರಿಗೆ. ಸೊ ಅದು ನಮ್ಮ ಇಂಡಿಯಾ ಟೀಮ್ನ
ಪ್ಲೇಯಿಂಗ್ 11 ಆಗಿರ್ತೈತಿ. ಮತ್ತು Key battles powered by Cricket Show. ಇವತ್ತು ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಕೀ ಬ್ಯಾಟಲ್ ಟು ವಾಚ್ ಔಟ್ ಫಾರ್ ಅಂದ್ರೆ ಇವ್ರಿಗೆ ಆಡಿದ್ರೆ ಮಜಾ ಇರ್ತೈತೆ ಅನ್ನೋದು. ಏನಂದ್ರೆ ಒಂದು ಮ್ಯಾಟ್ ಹೆನ್ರಿ ವರ್ಸಸ್ ರೋಹಿತ್ ಶರ್ಮಾ, ಮ್ಯಾಟ್ ಹೆನ್ರಿ ವರ್ಸಸ್ ಶುಭ್ಮನ್ ಗಿಲ್, ಮತ್ತು ಇನ್ನೊಂದು ವಿಲಿಯಂ ರೂರ್ಕಿ ವರ್ಸಸ್ ರೋಹಿತ್ ಶರ್ಮಾ. ಮತ್ತೇನೈತಿ ಈ ಕಡೆ ಮಿಚೆಲ್ ಸ್ಯಾಂಟ್ನರ್ ವರ್ಸಸ್ ವಿರಾಟ್ ಕೊಹ್ಲಿ. ಇದು ಬ್ಯಾಟಲ್ ನೋಡಕ್ ಮಜಾ ಇರುತ್ತೆ. ಇವತ್ತ ಪಕ್ಕ ಇವ್ರು ಡಾಮಿನೇಟ್ ಮಾಡ್ಬೋದು. ಯಾಕಂದ್ರೆ ಇವ್ರೇಂತ ಇವ್ರ ಮೇಲೆ ವಿಕೆಟ್ ತೊಗೊಂಡಾರು. ಸೊ ನೋಡ್ ಅವ್ರ ಹೆಂಗ ನಮ್ಮ ಇಂಡಿಯಾ ಟೀಮ್ನವರು ಹೊಡಿತಾರೆ ನ್ಯೂಜಿಲ್ಯಾಂಡ್ನ, ನೀವು ಹೊಡೆದು ಹೆಂಗೆ ಸೇಮ್ ಪ್ಲೇನ್ ಕುಕ್ಕಾರ್ತಾರೆ ನೋಡಿ ಇವತ್ತ. ಸೊ ಮಜಾ ಐತಿ ಇವತ್ತು ಮ್ಯಾಚ್, ಎಲ್ಲರೂ ಮಿಸ್ ಮಾಡ್ಕೋಬೇಡ್ರಿ. ಸೊ ಇಟ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಂದು ವಿಡಿಯೋ ಸಿಗೋಣ. ಎಲ್ರಿಗೂ ನಮಸ್ಕಾರ.